ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಟ್ರಾವೆಲಿಂಗ್ ಲಾಗು. ಮ್ಯಾಂಗ್ಳೂರ್ದು ಲಾಗ್ ಏನು ಹಾಕಿದೆ ಅದರ ಕಂಟಿನ್ಯೂ ವಿಡಿಯೋ ಇದು. ನಾವು ಒಂದು 2-3 ದೇವಸ್ಥಾನಗಳನ್ನ ಮುಗಿಸ್ಕೊಂಡು ಉಡುಪಿಗೆ ಹೋಗಿ ಉಡುಪಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೋಮ್ ಸ್ಟೇಗೆ ಬಂದಿದ್ದೀವಿ. ನೋಡಿ, ಇಲ್ಲಿ ಬೀಚ್ ಎದುರುಗಡೆನೇ ಇದೆ ಹೋಮ್ ಸ್ಟೇ. ಒಂದು ಸೈಡು ಬೀಚ್ ಇದೆ, ತುಂಬ ಪ್ರಶಾಂತವಾದ ಜಾಗ. ಹಾಗೆಯೇ ಬೀಚ್ ಪಕ್ಕನೇ ರೋಡ್ ಬರುತ್ತೆ, ರೋಡ್ ಪಕ್ಕ ಹೋಮ್ ಸ್ಟೇ ಬರುತ್ತೆ. ಬೀಚ್ ಆಪೋಸಿಟೇ ಹೋಮ್ ಸ್ಟೇ ಇದೆ, ಕೌಸ್ತುಭ ವಿಲ್ಲಾ ಅಂತ. ತುಂಬಾ ಚೆನ್ನಾಗಿದೆ ಇದು, ಕಂಫರ್ಟಬಲ್ ಆಗಿತ್ತು ನಮಗೆ. ನೋಡಿ, ನಾವು ಟಿ ಟಿ ಗಾಡಿನ ಮಾಡಿಕೊಂಡು ಬಂದಿದ್ವಿ ಏರ್ಪೋರ್ಟಿಂದ. ಮತ್ತು ನಾವು ನಾಳೆ ನೈಟು ಸ್ಲೀಪಿಂಗ್ ಕೋಚ್ ಬಸ್ಸನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗೋವರೆಗೂ ನಮ್ಮ ಟ್ರಾವೆಲಿಂಗೆಲ್ಲ ಈ ಟಿ ಟಿ ಗಾಡಿನಲ್ಲೇ ಆಗುತ್ತೆ. ಒನ್ ಡೇ ಫುಲ್ ತೊಗೊಂಡಿದ್ದೀವಿ ಇದನ್ನು. ಇಲ್ಲಿ ಚಿಕ್ಕ ಚಿಕ್ಕ ಕಾಟೇಜಸ್ ಕೂಡ ಇದೆ. ನಾವು 3 ಫ್ಯಾಮಿಲಿ ಇರೋದ್ರಿಂದ ದೊಡ್ಡದೊಂದು ಕಾಟೇಜನ್ನು ತೊಗೊಂಡಿದ್ವಿ. 3 ಬೆಡ್ರೂಮ್ದು ಇದು, ತುಂಬಾ ಚೆನ್ನಾಗಿದೆ. ಫೆಸಿಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ಇಲ್ಲಿ ಫುಡ್ ಇಲ್ಲ, ನಾನ್ ವೆಜ್ ಅವರಿಗೆ ಅಷ್ಟೇ ಫುಡ್ ಇದೆ. ಸೊ ನಾವಿಲ್ಲೆಲ್ಲ ಫುಡ್ಡೆಲ್ಲ ಹೊರಗಡೆಯಿಂದ ಆರ್ಡರ್ ಮಾಡ್ಕೋಬೇಕಿತ್ತು. ಸೋಫಾ ಹಾಕಿದ್ದಾರೆ, ಹಾಗೆಯೇ 2 ದಿವಾನ ಇದೆ, ಎಕ್ಸ್ಟ್ರಾ 2 ಬೆಡ್ ಇದೆ. ಒಳಗಡೆ ಕೂಡ ರೂಮಲ್ಲಿ ಕೂಡ ಒಂದು ಬೆಡ್ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಜೊತೆಗೆ ಔಟ್ಸೈಡ್ ಇನ್ನೊಂದು ನಾರ್ಮಲ್ ಬಾತ್ರೂಮ್ ಇದೆ. ನೋಡಿ, ಇಲ್ಲಿ ಒಂದು ಸ್ಟವ್ ಕೂಡ ಇದೆ, ಜೊತೆಗೆ ಒಂದು ಹ್ಯಾಂಡ್ ವಾಶ್ ಕೂಡ ಇದೆ. ಕಡಿಮೆ ಬಜೆಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಾಟೇಜನ್ನು. ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ 2 ರೂಮ್ ಇದೆ, ಒಂದು ವಾಶ್ರೂಮ್ ಇದೆ. ಇಲ್ಲಿ ಹೇರ್ ಕೂಲರ್ ಕೂಡ ಕೊಟ್ಟಿದ್ರು ಜೊತೆಗೆ 2, ತುಂಬ ಸೆಕೆ ಇರೋದ್ರಿಂದ. ನೋಡಿ, ಈ ಕಡೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೀಚ್ ಅಂತ. ಬಾಲ್ಕನಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹಾಗೆಯೇ ಹೊರಗಡೆ ಬಂದರೆ ಈ ರೀತಿ ಇದೆ ವ್ಯೂಸು. ಎದುರುಗಡೆ ಬೀಚ್ ಇದೆ, ಮಧ್ಯ ರೋಡ್ ಇದೆ, ಪಕ್ಕ ಕಾಟೇಜ್ ಇದೆ. ಈ ಕಡೆ ಸಿಹಿ ನೀರಿದೆ. ನೋಡಿ, ಈ ಕಡೆ ಒಂದು ನದಿ ಬರುತ್ತೆ, ಒಂದು ಕಡೆ ಉಪ್ಪು ನೀರು, ಒಂದು ಕಡೆ ಸಿಹಿ ನೀರು, ಆ ಥರ ಇದೆ. ಕಾಟೇಜ್ ಅಂತೂ ತುಂಬ ಚೆನ್ನಾಗಿತ್ತು, ಬಜೆಟ್ ಫ್ರೆಂಡ್ಲಿ. ನೋಡಿ, ಇದು ಒಂದು ನದಿ, ಇದು ಉಪ್ಪು ನೀರೆಲ್ಲ. ಇದು ಚಿಕ್ಕ ಚಿಕ್ಕ ಕಾಟೇಜ್ ಏನಿದೆ ಅದಕ್ಕೆ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಈ ಥರ ಹಿಂಭಾಗ, ರೆಸ್ಟ್ ಮಾಡಲಿಕ್ಕೆ, ಸೀನರಿಗೆ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಆಲ್ ಬಟನ್ ಸೆಲೆಕ್ಟ್ ಮಾಡಿ. ಇದು ನೈಟು ಫೈರ್ ಕ್ಯಾಂಪನ್ನು ಮಾಡಿಕೊಟ್ಟಿದ್ರು ನಮಗೆ. ನೀವು ಕೂಡ ಆ ಕಡೆ ಟ್ರಿಪ್ ಏನಾದರೂ ಹೋದರೆ ಕೌಸ್ತುಭ ಹೋಮ್ ಸ್ಟೇನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಫೆಸಿಲಿಟೀಸ್ ಇರುತ್ತೆ, ಬಜೆಟ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು. ನಾನ್ ವೆಜ್ ಅವ್ರಿಗೆ ಕೂಡ ಊಟ ಸಿಗುತ್ತೆ ಇಲ್ಲಿ. ವೆಜ್ ಅವರಾದರೆ ಹೊರಗಡೆ ತೊಗೋಬೇಕಾಗತ್ತೆ, ವೆಜ್ ಅವ್ರಿಗೆ ಊಟ ಇರೋದಿಲ್ಲ. ಸಮುದ್ರ ತೀರದಲ್ಲಿ ಒಂದು ಫೈರ್ ಕ್ಯಾಂಪನ್ನು ಹಾಕ್ಕೊಂಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಚಾನಲನ್ನು ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.